ಕ್ಲೋಸರಿಗೆ ಕಳಿಸಿ ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು. ಈ ಭಾಳ ಜನ ನಾನು ನೋಡಿದಾಗ ಕೆಲವರು ಒಂದು ಕೇಸ್ ಇದೆ, 7-8 ವರ್ಷದ ಕೇಸು ಕ್ಲೋಸ್ ಆಗಿದೆ, ಫ್ಯಾಮಿಲಿಲಿ ಆಗಿರುವಂಥದ್ದು ಅಂಥವು ಯಾವಿದ್ದಾವೆ ಅಂಥವನ್ನ ಈಗ ಕ್ಲೋಸರ್ ಫಿಟ್ ಇದ್ದಾವೆ ಏನಾಗಿದೆ ನನ್ನ ಹತ್ರ ಬಂದು ಡಿಸ್ಕಸ್ ಮಾಡಿ ಕಳಿಸಿದೆ, ನನಗೆ ಸಮಸ್ಯೆ ಇಲ್ಲ. ಅದು ಹೊರತುಪಡಿಸಿ ಯಾರ್ಯಾರು ಇದೇ ಚಟುವಟಿಕೆಯಲ್ಲಿ ಮುಂದುವರೆದಿದ್ದಾರೆ ಅವರೆಲ್ಲರನ್ನೂ ತುಂಬ ಪಕ್ಕಾ ಫಾಲೋ ಅಪ್ ಮಾಡಬೇಕು. ಅವ್ರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಯಾರ ಜೊತೆಗೆ ಇರ್ತಾರೆ, ಅವ್ರ ಅಡ್ಡಗಳು ಯಾವುವು, ಅವ್ರ ಮೊಬೈಲ್ ನಂಬರ್ ಏನು, ಯಾವ್ಯಾವ ಊರುಗಳಿಗೆ ಹೋಗ್ತಾರೆ, ಇವ್ರಿಗೆ ದುಡ್ಡು ಕೊಡೋರು ಯಾರು, ಗಾಡಿ ಕೊಡೋರು ಯಾರು, ಯಾರು ಸಪೋರ್ಟ್ಗಳು ಇವರೆಲ್ಲ ಈ ರೌಡಿ ಶೀಟ್ ಸಪೋರ್ಟ್ ಇಟ್ಕೊಂಡು ಯಾರ್ಯಾರು ವ್ಯವಹಾರ ಮಾಡ್ತಿದ್ದಾರೆ ಅದೆಲ್ಲ ಪಕ್ಕಾ ಟ್ಯಾಕಲ್ ಮಾಡಬೇಕು. ಒಂದು. ಎರಡನೇದು, ಇವ್ರು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದಾರೆ ವೆರಿಫೈ ಮಾಡ್ಕೊಳ್ಳಿ. ಇವಾಗ ಯಾರಾದ್ರೂ ಅಕಸ್ಮಾತ್ ಈ ಹೆಣ್ಮಕ್ಳ ಮೇಲೆ ತೊಂದರೆ ಕೊಟ್ಟು ಅದ್ರ ಮೇಲೆ ಕೇಸ್ ಆಗಿರೋಂಥ ಯಾರು ಸ್ಕೂಲು ಕಾಲೇಜಲ್ಲಿ ವರ್ಕ್ ಮಾಡ್ತಾರೆ ಅಂದರೆ ಅಂಥವ್ರಿಗೆ ಅಲೋ ಮಾಡಬಾರ್ದು, ಆಯಿತಾ? ಯಾವುದೋ ಅದು ಸ್ವಲ್ಪ ಇನ್ಶೋರ್ ಮಾಡ್ಕೊಳ್ಳಿ. ಮತ್ತು ಇವ್ರ ಮನೆಗಳೆಲ್ಲ ಪೀರಿಯಾಡಿಕಾಗಿ ಚೆಕ್ ಮಾಡಬೇಕು. ಆ್ಯಸ್ ಪರ್ ಕ್ಲೋಸರಿಗೆ ಕಳಿಸಿ ಎಲ್ಲರಿಗೂ ಒಂದು ಅವಕಾಶ ಸಿಗಬೇಕು. ಈ ಭಾಳ ಜನ ನಾನು ನೋಡಿದಾಗ ಕೆಲವರು ಒಂದು ಕೇಸ್ ಇದೆ, 7-8 ವರ್ಷದ ಕೇಸು ಕ್ಲೋಸ್ ಆಗಿದೆ, ಫ್ಯಾಮಿಲಿಲಿ ಆಗಿರುವಂಥದ್ದು ಅಂಥವು ಯಾವಿದ್ದಾವೆ ಅಂಥವನ್ನ ಈಗ ಕ್ಲೋಸರ್ ಫಿಟ್ ಇದ್ದಾವೆ ಏನಾಗಿದೆ ನನ್ನ ಹತ್ರ ಬಂದು ಡಿಸ್ಕಸ್ ಮಾಡಿ ಕಳಿಸಿದೆ, ನನಗೆ ಸಮಸ್ಯೆ ಇಲ್ಲ. ಅದು ಹೊರತುಪಡಿಸಿ ಯಾರ್ಯಾರು ಇದೇ ಚಟುವಟಿಕೆಯಲ್ಲಿ ಮುಂದುವರೆದಿದ್ದಾರೆ ಅವರೆಲ್ಲರನ್ನೂ ತುಂಬ ಪಕ್ಕಾ ಫಾಲೋ ಅಪ್ ಮಾಡಬೇಕು. ಅವ್ರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಯಾರ ಜೊತೆಗೆ ಇರ್ತಾರೆ, ಅವ್ರ ಅಡ್ಡಗಳು ಯಾವುವು, ಅವ್ರ ಮೊಬೈಲ್ ನಂಬರ್ ಏನು, ಯಾವ್ಯಾವ ಊರುಗಳಿಗೆ ಹೋಗ್ತಾರೆ, ಇವ್ರಿಗೆ ದುಡ್ಡು ಕೊಡೋರು ಯಾರು, ಗಾಡಿ ಕೊಡೋರು ಯಾರು, ಯಾರು ಸಪೋರ್ಟ್ಗಳು ಇವರೆಲ್ಲ ಈ ರೌಡಿ ಶೀಟ್ ಸಪೋರ್ಟ್ ಇಟ್ಕೊಂಡು ಯಾರ್ಯಾರು ವ್ಯವಹಾರ ಮಾಡ್ತಿದ್ದಾರೆ ಅದೆಲ್ಲ ಪಕ್ಕಾ ಟ್ಯಾಕಲ್ ಮಾಡಬೇಕು. ಒಂದು. ಎರಡನೇದು, ಇವ್ರು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದಾರೆ ವೆರಿಫೈ ಮಾಡ್ಕೊಳ್ಳಿ. ಇವಾಗ ಯಾರಾದ್ರೂ ಅಕಸ್ಮಾತ್ ಈ ಹೆಣ್ಮಕ್ಳ ಮೇಲೆ ತೊಂದರೆ ಕೊಟ್ಟು ಅದ್ರ ಮೇಲೆ ಕೇಸ್ ಆಗಿರೋಂಥ ಯಾರು ಸ್ಕೂಲು ಕಾಲೇಜಲ್ಲಿ ವರ್ಕ್ ಮಾಡ್ತಾರೆ ಅಂದರೆ ಅಂಥವ್ರಿಗೆ ಅಲೋ ಮಾಡಬಾರ್ದು, ಆಯಿತಾ? ಯಾವುದೋ ಒಂದು ಏನು ಸೆಕ್ಯೂರಿಟಿ ಸಿಗುತ್ತೆ ಅದು ಸ್ವಲ್ಪ ಇನ್ಶೋರ್ ಮಾಡ್ಕೊಳ್ಳಿ. ಮತ್ತು ಇವ್ರ ಮನೆಗಳೆಲ್ಲ ಪೀರಿಯಾಡಿಕಾಗಿ ಚೆಕ್ ಮಾಡಬೇಕು. ಆ್ಯಸ್ ಪರ್